ರಾಜಮೌಳಿ ಅವರು ರಿಲೀಸ್ ಮಾಡಿದಂಥ ವಾರಾಣಸಿ ಮೂವಿದ ಟೀಸರ ಎಷ್ಟು ಸಿಂಪಲ್ ಆಗಿ ಕಾಣತೈತಲ್ಲ ಅಷ್ಟು ಸಿಂಪಲ್ ಆಗಿಲ್ಲ. ಇದು ಬಹಳಷ್ಟು ಸೀಕ್ರೆಟ್ಗಳನ್ನು ಒಳಗೊಂಡೈತಿ. ಉದಾಹರಣೆಗೆ ನಾವು ನೋಡೋದಾದ್ರೆ ಅನೇಕ ಸೀನ್ಗಳು ನಾವು ನೋಡ್ತೇವೆ, ಅವೆಲ್ಲ ಸಿಂಪಲ್ ಆಗಿ ಕಾಣತಾವ ನಾವು. ಬಟ್ ಅವುಗಳನ್ನು ಒಂದು ಇದನ್ನು ಮಾಡಿ ಜೂಮ್ ಹಾಕಿ ನೋಡಿದಾಗ ನಮಗದ್ರಾಗ ಇರುವಂಥ ಸೀನ್ಗಳ ವಿಶೇಷತೆಯನ್ನು ತಿಳಿಸತ್ತಾವ. ಒಂದನೇ ಸೀನನ್ನು ನೋಡ್ರಿ ನಾವು ವಾರಾಣಸಿದ ಒಂದು ಚಿತ್ರವನ್ನು ತೋರಿಸ್ತಾರೋ, ಅಂದ್ರೆ ಯಾವ ಟೈಮ್ ಪೀರಿಯಡ್ ಒಳಗ ಯಾವ ರೀತಿಯಾಗಿ ವಾರಾಣಸಿ ಇತ್ತು ಅನ್ನೋದನ್ನ ಒಂದನೇ ತೋರಿಸ್ಕಸ ಆನಂತರ ಮುಂದುವರಿತೈತಿ. ಆನಂತರ ಅಂಟ್ಲಾಂಟಿಕಾ ಸಾಗರವನ್ನು ತೋರಿಸ್ತಾರೋ, ಈ ಸಾಗರದ ಒಳಗೆ ಏನಾಗೈತಿ ಅಂದ್ರೆ ಈ ಸಾಗರವನ್ನು ತೋರ್ಸಾಕ ರೀಸನ್ ಏನಂದ್ರೆ ಸಮಯ ಯಾವ ರೀತಿಯಾಗಿ ಯಾವ ಟೈಮ್ ಒಳಗೆ ಹೆಂಗಿತ್ತು ಅಂದ್ರೆ ಟೈಮ್ ಟ್ರಾವೆಲ್ ಅನ್ನ ಯಾವ ರೀತಿಯಾಗಿ ಮಾಡತಾರೋ ಅನ್ನೋದನ್ನ ನೋಡ್ತೇವೆ ನಾವು. ಆನಂತರ ಒಂದು ಮಂಜುಗಡ್ಡೆ ಸೀನನ್ನು ತೋರಿಸ್ತಾರೋ, ಇದ್ರೊಳಗಂದ್ರೆ ಬಹಳಷ್ಟು ಟಾಪ್ ಸೀಕ್ರೆಟ್ಗಳನ್ನ ನೋಡ್ತೇವೆ. ಜೂಮ್ ಮಾಡ್ರಿ ನೋಡ್ರಿ ನಾವು ಕುಂಭವನ್ನ ಒಂದಷ್ಟು ಜನಗಳ ಮಹೇಶ್ ಬಾಬು ಅವರನ್ನ ಬೆನ್ನೈತಿ ಹೊಂಟಾರು. ಈ ಮಂಜುಗಡ್ಡೆ ಮೇಲೆ ಜನರು ಕಾಣತಾರಲ್ಲ ನೋಡ್ಬೋದು ನಾವಿಲ್ಲೇ, ಇವರೆಲ್ಲ ಆತನನ್ನ ಬೆನ್ನೈತಿ ಹೊಂಟಾರು. ಬಟ್ ಎಲ್ಲರಿಗಿಂತ ಮ್ಯಾಲೆ ಯಾರ್ದಾರಂದ್ರ ಅದ ಮಹೇಶ್ ಬಾಬು ಅವರ. ಇಲ್ಲಿ ನೋಡ್ಬೋದು ನಾವು. ಅಂದ್ರೆ ಇದ್ರೊಳಗೆ ಒಂದು ಸೀಕ್ರೆಟ್ ಐತಿ. ಒನ್ನೆಗ ನಾವು ನೋಡಿದಾಗ ಏನು ಅರ್ಥ ಆಗೋದಿಲ್ಲ, ಏನು ಮಂಜುಗಡ್ಡೆ ತೋರಿಸೋದಾರು ಆನಂತರ ಏನು ತೋರಿಸೋದಾರು ಅನಿಸ್ತೈತಿ. ಆನಂತರ ತೋರಿಸೋ ಸೀನ ಒಂದು ಆಫ್ರಿಕಾದ ಒಂದು ಇದನ್ನ ಪ್ರಾಣಿಗಳದ. ಈ ಆಫ್ರಿಕಾದ ಪ್ರಾಣಿಗಳನ್ನ ತೋರಿಸೋ ಸಂದರ್ಭದಾಗ ಅಲ್ಲೇ ಪ್ಯಾರಾಶೂಟ್ ಹಾಕೊಂಡ ಒಬ್ಬ ಮನುಷ್ಯ ಬರತಾನೋ. ಅಂದ್ರೆ ಆಬ್ವಿಯಸ್ಲಿ ಅದ ಮಹೇಶ್ ಬಾಬು ಅವರ. ಅಂದ್ರೆ ಕುಂಬನಿಂದ ತಪ್ಪಿಸಿಕೊಂಡ, ಕುಂಬನ ಒಂದು ಜನರಿಂದ ತಪ್ಪಿಸಿಕೊಂಡ ಈ ಆಫ್ರಿಕಾದ ಜನರ ಒಂದು ಆಫ್ರಿಕಾದ ಏನಿದೆ ಐತ್ಲ ಇಲ್ಲೇ ಕಾಡು, ಅಲ್ಲಿ ಬಂದು ಇಳಿಯತಾನೋ. ಕೆಳಗಡೆ ಪ್ರಾಣಿಗಳು ನೋಡ್ತಾನವ. ಇಲ್ಲಿ ನೋಡ್ರಿ ಪ್ಯಾರಾಶೂಟ್ ಒಳಗ. ಅಂದ್ರೆ ಇಲ್ಲೂ ಕೂಡ ಒಂದು ಸೀಕ್ರೆಟ. ಇದು ಕೂಡ ನಾವು ಸಿಂಪಲ್ ಆಗಿ ನೋಡ್ಕೊಂಡು ಕಾಣೋದಿಲ್ಲ. ಆನಂತರ ಮುಂದುವರೆದ್ರು ನಾವು ಇಲ್ಲೇ ಮಂಗ್ಯಾನನ್ನ ರಕ್ಷಣೆ ಮಾಡತಾನು ನಮ್ಮ ಒಬ್ಬ ಮಹೇಶ್ ಬಾಬು ಅವರ. ಇಲ್ಲಿ ನೋಡ್ಬೋದು ಕೈಯಾಗ ಹಗ್ಗ ಹಿಡಿದ ಕಸ, ಆ ಹಗ್ಗವನ್ನ ಬೇರೆ ಇದಕ್ಕೆ ಈಚೆ ಕಡೆ ತುದಿ ಕಟ್ಟಿ ಕಸ ಒಂದು ಮಂಗ್ಯಾನನ್ನ ರಕ್ಷಣೆ ಕೂಡ ಮಾಡತಾನು. ಯಾವ ಕಾರಣಕ್ಕಂದ್ರ ಏನ್ರ ಈ ಮಂಗ್ಯಾನ ಈತನ ದಾರಿ ಆಗಿರ್ಬೋದು, ಈತನಿಗೆ ದಾರಿಯನ್ನ ತೋರಿಸ್ತಿರ್ಬೋದು ಈ ಸೀನ್ ಒಳಗ. ಆನಂತರ ಮುಂದುವರೆದ್ ನಾವು ನೋಡ್ರ ಒಂದು ಗುಹೆ ಥರ ಐತಿ. ಆ ಗುಹೆ ಒಳಗೆ ಮಾರಿ ಚಂಡಿ ಒಂದು ಇದೈತಿ. ಕೆಳಗಡೆ ಯಜ್ಞ ಕೂಡ ನಡೆಯೈತಿ. ಮ್ಯಾಗ ಪ್ರಿಯಾಂಕಾ ಚೋಪ್ರಾ ಅವರ ಹಾರಿ ಬೀಳತಾರ. ಆನಂತರ ಈ ಕಡೆ ಸೈಡ ಕುಂಬಣ ಒಂದಷ್ಟು ಜನ ಇಲ್ಲಿ ಕೂಡ ಬಂದರು. ಅಂದ್ರೆ ರೌಡಿಗಳು ಇಲ್ಲೂ ಕೂಡ ಎಂಟ್ರಿ ಆಗೈತಿ. ಬಟ್ ಯಾರ ಎಂಟ್ರಿ ಆದರೂ ಕೂಡ ಮಹೇಶ್ ಬಾಬು ಅವರ ಅಲ್ಲಿ ಕೂಡ ಪ್ರೆಸೆಂಟ್ ಅದಾರು. ಯಾರನ್ನ ಪ್ರಿಯಾಂಕಾ ಚೋಪ್ರಾನ ಕಾಪಾಡಕ. ಆಬ್ವಿಯಸ್ಲಿ ಈ ಸೀನ್ ಕೂಡ ನಾವು ನೋಡಿದೆವು. ಅಂದ್ರೆ ಇಲ್ಲಿರುವಂಥ ಸೀನ್ಗಳು ಈ ಒಂದು ಏನು ಡಿಸೈನ್ ಇಲ್ಲ, ಗ್ರಾಫಿಕ್ ಡಿಸೈನ, ಈ ಸೀನನ್ನು ನಾವು ಪ್ರಿಯಾಂಕಾ ಚೋಪ್ರಾ ಅವರ ಪೋಸ್ಟರ್ ರಿಲೀಸ್ ಮಾಡಿರಲ್ಲ ಅದ್ರ ಸೇಮ್ ಸೀನ್ಗಳನ್ನು ನೋಡ್ತೇವೆ. ಅಂದ್ರೆ ಇದು ಕೂಡ ಒಂದು ಟಾಪ್ ಸೀಕ್ರೆಟ್ ಹೋಗ ಇರ್ತೈತಿ. ಆನಂತರ ಮೋಸ್ಟ್ ಇಂಪಾರ್ಟೆಂಟ್ ಈ ಹನುಮಂತಂದು ಏನು ಪೋಸ್ಟರ್ ರಿಲೀಸ್ ಬರ್ತೈತಲ್ಲ, ಇಲ್ಲಿ ಬಹಳಷ್ಟು ಇದನ್ನ ಮಾಡಿದಾರು. ಇಲ್ಲಿ ನಾವು ನೋಡ್ಬೋದು ಮಹೇಶ್ ಬಾಬು ಅವರ ಕುದುರೆ ರಥವನ್ನ ತಗೊಂಡ್ ಹೊಂಟಾರು. ಅದ್ರ ಹಿಂದನ ಕುಂಭ ಅದಾನು. ಅಂದ್ರೆ ಕುಂಭನನ್ನ ಇಲ್ಲಿ ಸೇಫ್ ಮಾಡತಾರು. ಅಂದ್ರೆ ಇದರ ಅರ್ಥ ಏನಿರ್ಬೋದು ಅಂದ್ರೆ ಕುಂಭನನ್ನ ತ್ರೇತಾಯುಗದಿಂದ ಇದಕ್ಕೆ ಏನಾರ ಕರ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲಿ ಸಂಜೀವಿನಿ ಹುಡುಕಾಡಕ ಇಲ್ಲೇ ಮಹೇಶ್ ಬಾಬು ಅವರ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಈ ರೀತಿ ಕಾನ್ಸೆಪ್ಟ್ ನೋಡೋ ಚಾನ್ಸ ಭಾಳ ಐತಿ. ಆನಂತರ ರಾಮಣ್ಣ ಒಂದು ಇದನ್ನ ರಾಮ ನಿಂತಿದ್ ನೋಡ್ರೆ ಒಂದು ಬೆಟ್ಟದ ಮ್ಯಾಗ ನಿತ್ತ ಕಾಣ ಐತಿ. ಬಟ್ ಬೆಟ್ಟದ ಮ್ಯಾಗ ನಿಂತಿಲ್ಲ, ಒಂದು ವಾನರ ಸೇನೆಯ ಮ್ಯಾಗ ನಿತ್ಕಸ ಒಂದು ನಮ್ಮ ರಾಮ ಒಂದು ಕುಂಭಕರ್ಣನ ವಧೆಯನ್ನ ಮಾಡುವ ಸಿಚುವೇಶನ್ ಇರ್ಬೋದು. ಅಂದ್ರೆ ಕುಂಭಕರ್ಣ ತ್ರೇತಾಯುಧ ಕುಂಭಕರ್ಣನ ಕಾಲುಗಳನ್ನ ಮತ್ತು ಕೈಗಳನ್ನ ಕತ್ತರಿಸ್ತಾನಂತ ಹೇಳ್ತಾರು ರಾಮ. ಆ ಸಂದರ್ಭಕ್ಕೆ ಏನ್ರ ಮ್ಯಾಚ್ ಆಗ್ತಾ ಇರ್ಬೋದು. ಅಂದ್ರೆ ಕುಂಭನ ಕೈಯ ಕಾಲ ಅದ ಕಾರಣಕ್ಕೆ ಏನ್ರ ಇರ್ಬೋದು, ಹೋಗಿರ್ಬೋದು. ಅಂದ್ರೆ ಈ ರೀತಿಯಾದ ಕಾನ್ಸೆಪ್ಟ್ ಏನ್ರ ನಮಗ ನೋಡಕ್ ಸಿಗ್ಬೋದು. ಆನಂತರ ರಾಮನ ಕೈಯಲ್ಲಿರುವ ಒಂದು ತ್ರಿಶೂಲ್ ಒಂದು ಧನುಸ್ಸನ್ನ ಇದನ್ನ ನೋಡ್ರು ಕೂಡ ಆ ಧನಸ್ಸು ಕೂಡ ಒಂದು ಬಹಳಷ್ಟು ಇದನ್ನ ಡೀಪ್ ಮೀನಿಂಗ್ ಅನ್ನ ಹೊಂದೈತಿ. ಒಂದು ನೀಲಿ ಕಿರಣ, ಈ ಒಂದು ಬಿಡೋ ನೀಲಿ ಕಿರಣ ಈ ಸಮುದ್ರದ ಅಲೆ ಒಳಗೆ ಕೂಡ ಮುಂದೆ ಕಾಣ್ತೈತಿ. ಅಂದ್ರೆ ಈ ರೀತಿಯಾದ ಅನೇಕ ಸೀಕ್ರೆಟ್ಗಳ ಈ ಒಂದು ವಾರಾಣಸಿ ಟೀಸರ್ ನಾವು ನೋಡ್ತೇವೆ. ಬಟ್ ಇವು ಹಂಗ ನೋಡಿದ ಮುಂದೆ ನಮಗೆ ಕಾಣೋದಿಲ್ಲ. ಅದ ಒಂದು ರಾಜಮೌಳಿಯವರ ಸ್ಪೆಷಲ್ ಅಂತ ಹೇಳ್ಬೋದು. ಆನಂತರ ಎಂಟ್ರಿ ಆಕತಿ ನಮ್ಮ ಒಂದು ಮಹೇಶ್ ಬಾಬು ಅವರ ಎಂಟ್ರಿ ಅಂತ ಹೇಳ್ಬೋದು. ಇದ್ರ ಮ್ಯಾಗ ನಂದಿ ಮ್ಯಾಗ ಕುಂತ್ಕಸ ಮಹೇಶ್ ಬಾಬು ಅವರು ಹೊಂಟಾರು. ಆಬ್ವಿಯಸ್ಲಿ ಒಂಥರ ಲುಕ್ ನೋಡ್ರೆ ಅಲ್ಟಿಮೇಟ್ ಲೆವೆಲ್ ಲುಕ್. ಒಂದು ಕಾಲಾಗ ಮಣ್ಣು ಕೂಡ ಎಳ್ಳೋದು ಸೀನನ್ನು ನಮಗೆ ಡೀಟೇಲ್ ಆಗಿ ತೋರಿಸಿದಾರು. ಸಿಂಪಲ್ ಆಗಿ ಹಿಂದೆ ವಾರಾಣಸಿ ಅಂದ್ರೆ ವಾರಾಣಸಿ ಒಳಗೆ ಫೈನಲ್ ಸೀನನ್ನು ಇಲ್ಲೇ ನೋಡ್ಬೋದು ನಾವು. ಅಂದ್ರೆ ಇದು ಫೈನಲ್ ಕಟ್ ಇರ್ಬೋದು, ಏನರ ಫೈನಲ್ ಸೀನ. ಈ ಟೀಸರ್ ತೋರಿಸಿದಂಥ ಮಹೇಶ್ ಬಾಬು ಅವರು ಲಾಸ್ಟಿಗೆ ಎಂಟ್ರಿ ಏನೈತಲ್ಲ, ಇದು ಕ್ಲೈಮ್ಯಾಕ್ಸ್ ಎಂಟ್ರಿ ಅಂತ ನನಗೆ ಅನ್ಸೈತಿ. ಯಾವ ಕಾರಣಕ್ಕಂದ್ರೆ ಮಹೇಶ್ ಬಾಬು ಅವ್ರನ್ನ ನೋಡ್ರೆ ಎಲ್ಲ ಕಡೆ ಬ್ಲಡ್ ಬರೈತಿ, ಆದರೂ ಕೂಡ ಕೈಯ ತ್ರಿಶೂಲ್ ಹಿಡಿದ ಮುನ್ನುಗ್ಗತಾರ. ಅಂದ್ರೆ ಆಬ್ವಿಯಸ್ಲಿ ಕ್ಲೈಮ್ಯಾಕ್ಸ್ ಸೀನ್ ಈ ಥರ ಇರ್ತಾವೆ. ಒಂದು ನೋಡೋಣ ಯಾವ ರೀತಿಯಾಗಿ ಇದು ಕ್ಲೈಮ್ಯಾಕ್ಸು ಏನಲ್ಲು ಅಂತೇಳಿ. ಬಟ್ ಟೋಟಲ್ ಆಗಿ ಹೇಳೋದಾದ್ರೆ ಒಂದು ಭಾರಿ ಒಂದು ಇದನ್ನ ಥ್ರಿಲ್ಲಿಂಗ್ ಇಟ್ಕಸ
ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೋಡಕತ್ರ ನಮಗೆ ದೇವರಾಣಿ ಏನೂ ಅರ್ಥ ಆಗೋದಿಲ್ಲ. ಇದೇನು ಇದು ಹಂಗೆ ಏನು ಸೀನ್ಗಳ ಎತ್ತರಕ್ಕೂ ಓಡಾತಾವ ಅನ್ನೋದು ಅರ್ಥ ಆಗೋಲ್ಲ. ಬಟ್ ಅವುಗಳನ್ನು ಡೀಟೇಲಾಗಿ ನೋಡಿದ್ರೆ ಬಹಳಷ್ಟು ಡೀಟೇಲನ್ನು ಆ್ಯಡ್ ಮಾಡಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಈ ರೀತಿಯಾದ ಟಾಪ್ ಸೀಕ್ರೆಟ್ಗಳು ಅನೇಕ ಈ ಮೂವಿ ಒಳಗೆ ನಾವು ನೋಡ್ತೇವೆ. ಬಟ್ ಟೋಟಲ್ ಆಗಿ ಹೇಳೋದಾದ್ರೆ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಇತ್ತು ಅಂತ ಹೇಳ್ಬೋದು. ಇವಾಗಿದ್ದು ವಾರಾಣಸಿ ಟೀಸರ್ ಅದ ಒಂದಷ್ಟು ಸೀಕ್ರೆಟ್ಗಳ ಒಂದು ರಿವ್ಯೂಲ. ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.